ಕಾರಣ ತಿಳ್ಕೊಂಡು 3 ಹಾದಿಗಳದಾವ. 6 3 18 ಅಧ್ಯಾಯ ಭಗವದ್ಗೀತಾ ಅದ. ಹೆಚ್ಚಿಗಿಲ್ಲದು ಅದಕ್ಕೆ ತ್ರಿಕಾಂಡ ವೇದ ಅಂತನೂ ಕರೀತಾರ, ಭಗವದ್ಗೀತೆ ಅನ್ನೋದು ಕರೀತಾರ, ಹಿಂದೂ ಧರ್ಮದ ಧರ್ಮ ಗ್ರಂಥ ಅನ್ನೋದು ಕರೀತಾರ. ಆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ, ತನ್ನ ಕವಿತೆಯನಾದಂತ ಅರ್ಜುನನಿಗೆ ಮಾತ್ರ ಅದೇ ಪಾರಮಾರ್ಥ ಬೋಧ ಮಾಡ್ಯಾನ. ಇವು ಹಾದಿ ಒಳಗೆ 3 ಹಾದಿಗಳು ಉಂಟು. ಇವು ಪಾರಮಾರ್ಥಗಳು ಇರುವಂತ ಹಾದಿಗಳು. ಇನ್ನು ಬಹಿರಂಗದ ಹಾದಿಗಳು ಹೆಂಗದಾವ? ಇವು ಬಹಿರಂಗದ ಹಾದಿಗಳು ಬ್ಯಾರ್ಯಾರಿಪ್ಪ. ಜಾಣರಿಗೆ 3 ದಾರಿ, ಜಾಣ ಕ್ವಾಣರಿಗೆ 2 ದಾರಿ, ಕ್ವಾಣರಿಗೆ ಒಂದೇ ದಾರಿ ಅಂತ ಹೇಳ್ತಾರ. ಕ್ವಾಣ ಅದನ್ನು ಅಡಮುಟ್ಟು ಕ್ವಾಣಿ ಇತ್ತು, ಇದನ್ನು ಅಡಮುಟ್ಟು ಕ್ವಾಣಿ ಇತ್ತಪ್ಪ ಅಂತಂದ್ರ ಅದು ಎದುರಿಗೆ ಬರೋ ಕ್ವಾಣ ಏನಂತದ್ರಿ? ಕ್ವಾಣ ನನ್ನ ಹೊರಗಿನ ಕ್ವಾಣ ಅಲ್ರಿ, ಇದೇ 2 ಕಾಲಿನ ಮನುಷ್ಯಗೆ ಕ್ವಾಣ ಅಂದಾರ ಅವರು. ಇದಕ್ಕೆ ಕ್ವಾಣ ಅಂತ ಕರೆದಾರ ಅವರು. ಅವ ಏನಂತಿರ್ತಾರ, ನನ್ನ ಮನ್ಯಾಗನು 5-6 ಮಂದಿ ಗಂಡಸ ಮಕ್ಕಳು ಅದಾರ, 10 ಎಕರೆ ನನ್ನ ಕಬ್ಬದ, 3 ಟ್ರ್ಯಾಕ್ಟರ್ ಅದಾವ ನನ್ನ ಮನ್ಯಾಗ, ಗ್ಯಾಂಗ್ ಅದ ಕಬ್ಬಿಂದು. ಆ ಮಗನಿಗಿಂತ ನಾ ಕಮ್ಮಿ ಇದೀನಿ ಏನೋ ತಿಳ್ಕೊಂಡು ಇದನ್ನು ಎದಿ ಉಬ್ಬಿಸ್ಕೊಂಡು ಬರ್ತಿರ್ತದ ಕ್ವಾಣ. ಅದು ಎದುರಿಗೆ ಬರೋದ್ರು ಎದಿ ಉಬ್ಬಿಸ್ಕೊಂಡೇ ಬರ್ತಿರ್ತದ. ಅವನು ಹಂಗೆ ಅಂತಿರ್ತಾನ, ನಾ ಆ ಮಗನಿಗಿಂತ ಕಡಿಮೆ ಇದೀನೇನು, ನಾ ಯಾಕೆ ಅವ್ರ ಮುಂದೆ ಬಗ್ಗೆ ಹೋಲಿ ಅಂತ ಹೇಳ್ಕೊಂಡು ಇದನ್ನು ಎದಿ ಉಬ್ಬಿಸ್ಕೊಂಡೇ ಬರ್ತಿರ್ತದ. ಎರಡಕ್ಕ ಕೋಡ್ ಬಂದಿರ್ತಾವ ತಲೆಯಾಗ. ಹೋಗ್ತಾನ ಟಕ್ಕರ್ ಆದವಪ್ಪ ಅಂತಂದ್ರೆ ಅದ್ರ ಕೋಡ್ ಬಂದು ಇದಕ್ಕೆ ಚೂಸ್ತಾವ, ಇದ್ರ ಕೋಡ್ ಹೋಗಿ ಅದಕ್ಕೆ ಚೂಸ್ತಾವ. ಮತ್ತು ಚುಚ್ಚದಪ್ಪ ಅಂತಂದ್ರೆ ರಾಮ ರಕ್ತ ಆಗಿಬಿಡ್ತದ ಮೈ ಎಲ್ಲ. ಅದಕ್ಕ ಇವಕ್ಕೆ ಒಂದೇ ದಾರಿ ಅಂತ ಹೇಳ್ತಾನವ. ಜಾಣ ಕ್ವಾಣರಿಗೆ 2 ದಾರಿ. ಒಂದು ಕ್ವಾಣ ಜಾಣಿತ್ತು, ಒಂದು ಅಡಮುಟ್ಟು ಕ್ವಾಣ ಇತ್ತಪ್ಪ ಅಂತಂದ್ರ ಅದು ಅಡಮುಟ್ಟು ಕ್ವಾಣ ಇದ್ದಿದೆ ಅನ್ನೋದು ಹೊಟ್ಟೆ ಕಿಮ್ಮತ್ತು ಕೊಡೋದಿಲ್ಲ, ಸುಮ್ ಸಿಕ್ಕಂಗ ಬರ್ತಿರ್ತದ ಮೈ ಮ್ಯಾಗ. ಅವ ಜಾಣ ಕ್ವಾಣ ಇದ್ದಾಗ ಏನ್ ಮಾಡ್ತಾನ, ಅಲ್ಲೇ ದೂರ ನೋಡ್ಕಿರೆ ಎಲ್ಲಿದೋ ಮರ ಆ ಸುಳಿ ಮಗನ ಕೂಡ ಕಿರಿಕಿರಿನೇ ಬೇಡ, ನಾನೇ ಹೋಳಾಗಿ ಹೋದ್ರಾಯ್ತು, ಅದು ಎಲ್ಲರ ಹೋಗಿ ಮತ್ತೆ ಕೋಡ್ ಮುರ್ಕೋತದ. ಮತ್ತೆ ತಿಳ್ಕೊಂಡವ ಏನ್ ಮಾಡ್ತಾನ, ಸರಿದು ಬಿಡ್ತಾನ, ಅಲ್ಲೇ ಬಡ್ಡೆಗೆ ಸರಿದು ಬಿಡ್ತಾನವ. ಜಾಣಿದ್ದವ ಅಲ್ಲೇ ಸರಿದು ಬಿಟ್ಟ. ಅವ ಸರಿದಿದ್ದು ಒಂದು ದಾರಿ, ಹೋಗಿದ್ದು ಒಂದು ದಾರಿ, 2 ಅದವಲ್ರಿ. ಏನ ಜಾಣರಿಗೆ 3 ದಾರಿ. ಆ ಕಡೆ ಎದುರಿಗೆ ಬರೋರ್ನು ಮಾತ್ರ ಪಾರಮಾರ್ಥ ಜೀವಿಗಳಿದ್ರು, ಯಾವಾಗಲೂ ಸತ್ಸಂಗದೊಳಗೆ ಇರ್ತಿದ್ರು, ಪುರಾಣ ಪ್ರವಚನ ದಾನ ಧರ್ಮ ಪರೋಪಕಾರ ಮಾಡ್ತಿದ್ರು ಅಪ್ಪ ಅಂತಂದ್ರ ಅವ್ರು ಎದುರಿಗೆ ಬರೋರು ಏನಂತಾರ, ಅವರಾದ್ರೂ ಕೂಡ ನಮ್ಕಿಂತ